ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀರಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಾನಿವತ್ತು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ಚಿತ್ರದುರ್ಗ ಡಿಸ್ಟಿಕ್ಕಿಂದ ಸುತ್ತಮುತ್ತ ಒಂದು ಹಳ್ಳಿ ಇರೋದು. ಅಲ್ಲಿ ನಮ್ಮ ಮಾವನವ್ರದ್ದು ತೀರ್ಕೊಂಡಿದ್ರು. ಅವರು ನವಂಬರಲ್ಲಿ ಅನಿಸುತ್ತೆ ತೀರ್ಕೊಂಡಿದ್ದು, ಆಯುಧ ಪೂಜೆ ದಿನ. ಸೊ ಅವ್ರಿಗೆ ಸಮಾಧಿ ಕಟ್ಟಿಸಿದ್ರು ಗೋರಿ ಥರ ಮಾಡಿ. ಸೊ ಆ ಸಮಾಧಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರು. ಅಂದರೆ ಯುಗಾದಿ ಒಳಗಡೆ ಪೂಜೆ ಮಾಡಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ನಮಗೂ ಕೂಡ ಕರೆದಿದ್ರು. ಇವತ್ತು ಹೋಗ್ತಾ ಇದ್ದೀವಿ. ನೋಡಿ, ನಾನು ಮಾರ್ನಿಂಗಿಂದನೇ ಲಾಗ್ ಶುರು ಮಾಡ್ತಾಯಿದ್ದೀನಿ. 6:45 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅಲ್ಲಿ ಹೇಗೆ ಏನು ಅಂತೆಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ. ನನ್ನ ಮಗಳು ಬೆಳಗ್ಗೆನೇ ಕ್ಲೇ ತೊಗೊಂಡು ಆಟಾಡ್ತಿದ್ದಾಳೆ. ಕ್ಲೀನಾಗಿ ಸ್ನಾನ ಮಾಡಿ ರೆಡಿ ಮಾಡಿದ್ದೆ. ಕ್ಲೇ ಎಲ್ಲ ಮುಟ್ಕೊಂಡು ಮತ್ತೆ ಕಲರಿಂಗ್ ಮಾಡ್ಕೊತಿದ್ದಾಳೆ. ಕೈಯೆಲ್ಲ ಗಲೀಜು ಮಾಡ್ಕೊತಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಂದರೆ ಹಾಗೇ ಹೇಳಿದ ಮಾತು ಕೇಳಲ್ಲ. ಅವ್ರ ಬುದ್ಧಿ ಬರೋವರೆಗೂ. ಅಲ್ಲ ಪೂರ್ವಿ, ತಿರ್ಗಿ ಈ ಕಡೆ ನೋಡಿ ಹೆಂಗೆ ಸ್ಮೈಲ್ ಕೊಡ್ತಿದ್ದಾಳೆ ನಮ್ಮ ಪೂರ್ವಿ. ನೋಡಿ, ಇದೆಲ್ಲ ನಾನೇ ಕೊಡಿಸಿದ್ದು ಕ್ಲೇ. ಚೆನ್ನಾಗಿತ್ತು. ಎಲ್ಲನೂ ಗಲೀಜು ಮಾಡಿ ಇಟ್ಕೊಂಡಿದ್ದಾಳೆ. ನೆಲದ ಮೇಲೆಲ್ಲ ಹಾಕಿ ಚಪಾತಿ ಇಡ್ತಾರೆ ಉಜ್ಜಿ. ಏನು ಮಾಡ್ತೀರಾ ಮುದ್ದು ಅದಲ್ಲಿ ನೀವು? ಏನು ಮಾಡ್ತೀರಾ ನೋಡಿ, ಏನು ರಿಪ್ಲೈನೇ ಮಾಡ್ತಾಯಿಲ್ಲ. ಬೆಳಗ್ಗೆ 5 o'clock ಎದ್ದಿರೋದು. ಮಲ್ಕೋ ಬಾ ಅಂದರೆ ಮಲ್ಕ್ತಾಯಿಲ್ಲ. ಆ್ಯಂಡ್ ನನ್ನ ಚಾನಲ್ ಗ್ರೋತ್ ಆಗಬೇಕಂದ್ರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ಅದರಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮಗೆ ಯಾರ್ಯಾರು ಗೊತ್ತೋ ಅವ್ರಿಗೆಲ್ಲ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಈ ರೀತಿ ನನಗೆ ಸಪೋರ್ಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಇವರು ಬಂದು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ದೊಡ್ಡಮ್ಮನ ಸೊಸೆ. ಮತ್ತು ಆ ಕಡೆ ಇದ್ದಾರಲ್ಲ ಅಜ್ಜಿ ಬಂದು ಇವರ ತಾಯಿಯವರು. ಸೊ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ಇವ್ರ ಕಾರಲ್ಲೇ ನಾವು ಹೋಗ್ತಿರೋದು ಊರಿಗೆ. ಇವತ್ತು ಹೋಗಿ ನಾಳೆ ಬರೋಣ ಅಂತ. ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಸೊ ಎಲ್ಲಿ ಹೋಗ್ತಾರೆ ಅಂತ ಕೇಳ್ತಾ ಇದ್ದೀವಿ. ಎಲ್ಲ ಕೂಡ ಚಳ್ಳಕೆರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಬೆಂಗಳೂರು ಬಿಟ್ಟಾಗಲೇ ಒಂದು 9 ಗಂಟೆ ಆಗಿತ್ತು. ತುಂಬಾ ಬಿಸಿಲಿತ್ತು ಮತ್ತು ಗಾಳಿ ಜಾಸ್ತಿ ಇತ್ತು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ಫುಲ್ಲು ಟ್ರಾಫಿಕೆಲ್ಲ ಜಾಮ್ ಆಗಿತ್ತು ಕೂಡ. ಸೊ ಇವತ್ತು ಬಂದು ಮಂಡೇ ಆಗಿತ್ತಲ್ವ. ಸೊ ಮಾರ್ನಿಂಗ್ ಸ್ವಲ್ಪ ಜಾಮ್ ಆಗಿತ್ತು. ಆಮೇಲೆ ಸ್ವಲ್ಪ ಹೋಗ್ತಾ ಸ್ವಲ್ಪ ಬ್ರಿಡ್ಜ್ ಹತ್ತೋವರೆಗೂ ಮಾತ್ರ ಸ್ವಲ್ಪ ಜಾಮ್ ಅನ್ನಿಸ್ತು. ತುಮಕೂರು ಬ್ರಿಡ್ಜ್ ಹತ್ತುತ್ತಾ ಇದ್ದಂಗೆ ಸ್ವಲ್ಪ ಟ್ರಾಫಿಕ್ಕು ಕಡಿಮೆ ಆಯಿತು. ಸೊ ಬೇಗನೆ ಹೋಗ್ಬೋದಿತ್ತು ಸ್ಪೀಡಾಗಿ, ಏನು ತೊಂದರೆ ಇರಲಿಲ್ಲ. ನೋಡ್ತಾ ಇರ್ಬೋದು, ಇವಾಗ ನಾವು ನಿಧಾನವಾಗಿ ಬ್ರಿಡ್ಜ್ ಹತ್ತುತ್ತಾ ಇದ್ದೀವಿ. ಎಲ್ಲ ಗಾಡಿಗಳು ಕೂಡ ಸ್ಲೋ ಮೂವಿಂಗಲ್ಲಿ ಮೂವ್ ಆಗ್ತಾ ಇದೆ. ಪುಣೆ, ತುಮಕೂರು, ಮಂಗಳೂರು, ನೆಲಮಂಗಲ ಯಾರೇ ಹೋದರೂ ಕೂಡ ಇದೇ ರೂಟ್ ಮೇಲೆ ಹೋಗಬೇಕಾಗತ್ತೆ. ಸೊ ಇದೊಂದು ನ್ಯಾಷನಲ್ ಹೈವೇ ಅಂತಲೇ ಹೇಳ್ಬೋದು. ಸೊ ಹೋಗ್ತಾ ಆನ್ ದ ವೇ ಅಲ್ಲೇ ಶಿರಾ ಹತ್ರ ಒಂದು ತೋಟದ ಹತ್ರ ಗಾಡಿ ನಿಲ್ಲಿಸಿದ್ವಿ. ಯಾಕಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾರೂ ಮಾಡಿರಲಿಲ್ಲ. ಅಕ್ಕನೇ ಮನೆಯಿಂದ ಪುಳಿಯೋಗರೆ, ಮೊಸರನ್ನ, ಹಾಗೆ ಮಿಕ್ಚರು, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ವೈಟ್ ರೈಸ್ ಕೂಡ ಮಾಡ್ಕೊಂಡು ಬಂದಿದ್ದರು. ಸೊ ಒಂದೊಳ್ಳೆ ಸ್ಪಾಟಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮಾರ್ನಿಂಗ್ ಟಿಫನ್ ಮಾಡೋಣ ಅಂತ ಶಿರಾ ಹತ್ರ ನಿಂತ್ಕೊಂಡಿದ್ವಿ ಯಾವುದೋ ಒಂದು ತೋಟದಲ್ಲಿ. ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಗರಿ ಕೆಳಗಡೆ ಹೋಗಿ ಕೂತ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ದಾರೆ. ಪೂರ್ವಿಗೆ ಕರ್ಡ್ ರೈಸ್ ಕಲಿಸಿಟ್ಟೆ. ಅವ್ರು ತಿನ್ನಲ್ಲ, ನಾವೇ ತಿನ್ನಿಸ್ಬೇಕು. ಸೊ ಪರಿಣಿತ ಅಂತ ಅವ್ರ ಮಗಳ ಹೆಸರು. ಅವಳವ್ರಮ್ಮ ತಿನ್ನಿಸ್ತಾ ಇದ್ದಾರೆ. ಅವಳು ಫೋನ್ ನೋಡ್ಕೊಂಡು ತಿಂತಿದ್ದಾಳೆ. ಜಾಸ್ತಿ ಫೋನ್ ಯೂಸ್ ಮಾಡಲ್ಲ. ಸಮ್ ಟೈಮ್ ಯಾವಾಗಾದರೂ ಒಂದ್ಸಲ ಅಷ್ಟೇ ಕೊಡೋದು. ನೋಡಿ, ಇದು ಟಿಫನ್ಗೆ ಪುಳಿಯೋಗರೆ ಮತ್ತು ಮೊಸರು, ಆಮೇಲೆ ವೈಟ್ ರೈಸ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಕ್ಕ. ಸೊ ಸ್ನ್ಯಾಕ್ಸ್ ಕೂಡ ಇತ್ತು. ತಿನ್ನೋರು ಏನು ಬೇಕಾದ್ರೂ ತಿನ್ಬೋದಿತ್ತು. ಸೊ ನಾನು ಕೂತ್ಕೊಂಡೆ. ನನಗೆ ಎದುರುಗಡೆನೇ ಬಿಸಿಲು ತುಂಬಾ ಹೊಡಿತಾ ಇತ್ತು, ಕೂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ. ಸೊ ಅವರೆಲ್ಲ ಆ ಕಡೆ ತಿರ್ಕೊಂಡು ಕೂತಿದ್ರು. ಆ ಕಡೆ ತಿರ್ಗೋಕ್ಕೂ ಆಗ್ತಿರಲಿಲ್ಲ, ಯಾಕಂದರೆ ಸೀಮೆಗಳು ಜಾಸ್ತಿ ಇತ್ತು, ತೋಟ ಅಲ್ವಾ, ಅದಕ್ಕೋಸ್ಕರ. ಸರಿ, ನೋಡಿ ಈ ಥರ ಇದೆ, ಕಾಣಿಸ್ತಾ ಇದೆ. ರೋಡ್ ಹೈವೇನಲ್ಲೇ ಕಾಣಿಸ್ತಾ ಇತ್ತು ತೋಟ. ಹೈವೇ ಎದುರುಗಡೆನೇ ನಿಲ್ಲಿಸಿದ್ವಿ ಗಾಡಿ ಕೂಡ. ಸೊ ನೋಡಿ, ಈ ಥರ ಕುತ್ಕೊಂಡು ಸುತ್ತ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಂಜಾಯ್ ಮಾಡ್ಕೊಂಡು ತಿನ್ನೋದಕ್ಕೆ. ಸೊ ನಾನು ಎದ್ಬಿಟ್ಟೆ, ನನಗೆ ಕುತ್ಕೊಳ್ಳೋಕ್ಕೆ ಆಗಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ನನ್ನ ಮಗಳೇ ವೀಡಿಯೋ ಮಾಡ್ತಿದ್ದಾಳೆ. ನೋಡಿ, ಅಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾಯಿದೆ. ಮತ್ತು ತಂಪಾಗಿತ್ತು ತೋಟದಲ್ಲಿ ಕೂಡ. ಚೆನ್ನಾಗಿರುತ್ತೆ ಈ ಥರ ತೋಟದ ಮಧ್ಯೆ ಕುತ್ಕೊಂಡು ಊಟ ಮಾಡೋದಕ್ಕೆ. ನೋಡಿ, ಇವಾಗ ನಾವು ಶಿರಾಗಲ್ಲಿ ಗಾಡಿ ಹಾಕಿ
ಅಲ್ಲಿ ಊರಿಗೆ ತೊಗೊಂಡೋಗೋದಕ್ಕೆ ತರಕಾರಿ ಹಣ್ಣು ಎಲ್ಲ ತೊಗೊಂಡಿದ್ದೀವಿ. ಬಾಳೆಹಣ್ಣು, ಸೊಪ್ಪು, ಆಮೇಲೆ ಹೂವು ಎಲ್ಲ ಫ್ರೆಶ್ ಆಗಿತ್ತು. ಅದಕ್ಕೋಸ್ಕರ ಇನ್ನು ಲೇಟ್ ಆಗುತ್ತೆ ಅಲ್ಲಿ ಚಳ್ಳಕೆರೆಯಲ್ಲಿ ಅಂದ್ಬಿಟ್ಟು ಇಲ್ಲೇ ತೊಗೊಂಡ್ಬಿಟ್ವಿ. ಎಲ್ಲ ತೊಗೊಂಡಾಗೆ ಕವರ್ ಕಟ್ಟಿಲ್ಲ, ಕವರ್ ಕಟ್ಟಿದ್ರೆ ಹೂವೆಲ್ಲ ಹಾಳಾಗುತ್ತೆ ಅಂತ. ಶಿರಾದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹೆವಿ ಬಿಸಿಲು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ಹಿರಿಯೂರ ಹತ್ರ ಏನೋ ಇದ್ದೀವಿ. ನಮ್ಮ ಪೂರ್ವಿ ಕೂಡ ಮಲ್ಕೊಂಬಿಟ್ಲು ಫುಲ್ ಟಯರ್ಡಾಗಿ. ಪರಿಗೂ ಸ್ವಲ್ಪ ಯಾಕೋ ಜ್ವರ ಬಂದಂಗಿತ್ತು. ಅವಳು ಸೈಲೆಂಟಾಗಿದ್ಲು, ಅವಳು ಯಾಕೋ ಸರಿಯಾಗಿ ಏನೂ ತಿನ್ನಲಿಲ್ಲ. ಅಜ್ಜಿ ನೋಡ್ತಾ ಇದ್ದಾರೆ ನೋಡಿ. ಅಜ್ಜಿ ಗೊತ್ತಾಗ್ತಿಲ್ಲ ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಅಂತ. ಆಲ್ಮೋಸ್ಟ್ ಊರ ಹತ್ರ ರೀಚ್ ಆಗಿದ್ದೀವಿ. ಆನ್ ದ ವೇ ಹೋಗ್ತಾ ಹೊಲದಲ್ಲಿ ಕಲ್ಲಂಗಡಿ ಗಿಡ ಹಾಕಿದ್ರು. ಸರಿ ನೋಡೋಣ, ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಕಿತ್ಕೊತಾ ಇದ್ದಾರೆ ನಮ್ಮ ಅಣ್ಣ. ಆದರೆ ಎಲ್ಲ ಚಿಕ್ಕ ಚಿಕ್ಕದಾಗಿತ್ತು, ಅಂಥ ದಪ್ಪದಾಗಿ ಏನಿರಲಿಲ್ಲ. ನೋಡೋಣ ಅಂತ ಕಿತ್ಕೊಂಡಿದ್ದೀವಿ. ಮತ್ತು ಇದು ಬಂದು ಜೋಳದ ಗಿಡ. ಇಲ್ಲಿ ಯಾರು ಗಿಡ ಹಾಕಿಲ್ಲ, ಫುಲ್ಲು ಬರಡು ಭೂಮಿ ಆಗಿದೆ. ಖುಷಿ ಊರು ಅಕ್ಕ ಟೈಮ್ ಕೇಳ್ತಿದ್ರು ಎಷ್ಟಾಯ್ತಾಯಿತು ಅಂತ. ನಾವು ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ 2:30ಗೆ ರೀಚ್ ಆಗಿದ್ದೀವಿ ಊರ ಹತ್ರ. ಸೊ ಅದನ್ನೇ ಹೇಳ್ತಾ ಇದ್ದೆ. ಇದೇ ಫ್ರೆಂಡ್ಸ್ ನಮ್ಮ ಮಾವ ಅವ್ರು ಇರೋವಂತಹ ಊರು. ಇದು ಹೊಲದಲ್ಲಿರೋ ಮನೆಗಳು, ಊರಲ್ಲಿರೋ ಮನೆ ಇಲ್ಲ. ಊರಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಹೊಲಕ್ಕೆ. ಹೋಗ್ತಾ ಇದ್ದೀವಿ. ಇದೆಲ್ಲ ಹಿಂದೆಗಡೆ ಮುಂದೆಗಡೆ ಇರೋ ಮನೆಗಳು. ಇದು ಬಂದು ಅಡಿಕೆ ತೋಟ, ತೆಂಗಿನ ತೋಟ ನಮ್ಮ ಮಾವ ಅವ್ರದ್ದು ಕಾಣಿಸ್ತಾ ಇದೆಯಲ್ಲ. ಸೊ ತೋಟದ ಮುಂದೆನೇ ಮನೆ ಕಟ್ಕೊಂಡಿದ್ದಾರೆ. ಇದು ಬಂದು ಪಂಪ್ ಸೆಟ್ಟು, ಬೋರ್ ಆನ್ ಮಾಡೋದು ಆಫ್ ಮಾಡೋದು. ಟ್ರ್ಯಾಕ್ಟ್ರೆಲ್ಲ ನಿಂತಿದೆ ನೋಡಿ. ಇದು ಮನೆ ಮುಂದೆ ಸ್ವಲ್ಪ ಹೂವಿನ ಗಿಡಗಳು ಹಾಕ್ಕೊಂಡಿದ್ದಾರೆ ನೋಡಿ. ಇದೇ ಮನೆ ಅವ್ರದ್ದು. ಈಗ ಸ್ವಲ್ಪ ಒಳಗಡೆನೇ ಹೋಗಿ ಕಾರ್ ಪಾರ್ಕ್ ಮಾಡಿ ಇಲ್ಲಿನ ಲಗೇಜೆಲ್ಲ ಎತ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ನೋಡಿ. ಮನೆ ಬಂತು. ಸೊ ಇವಾಗೆಲ್ಲ ಇಳಿದು ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ರಿಗೂ ಖುಷಿ ಆಗ್ತಿದೆ ನಾವು ಬಂದಿರೋದಕ್ಕೆ. ಇವಳು ನೋಡಿ ಖುಷಿ ಅಂತ, ಇವಳಿಗೆ ತುಂಬಾ ಹ್ಯಾಪಿ ಆಯಿತು. ಇವಳು ಬಂದು ಖುಷಿ ಫ್ರೆಂಡ್. ನನ್ನ ಮಗಳು ಬಂದಿದ್ದ ತಕ್ಷಣ ಜೋಲಿ ಆಡ್ತಾ ಇದ್ದಾಳೆ. ಅವಳಿಗೆ ಇದರಲ್ಲಿ ಕುತ್ಕೊಳ್ಳೋಕ್ಕೆ ಇಷ್ಟ. ಸೊ ಇದು ಮಕ್ಕಳು ಕುತ್ಕೊಳ್ಳೋಕೆ ಈಸಿ ಆಗಲಿ ಅಂತಲೇ ಸ್ವಲ್ಪ ಡೌನಲ್ಲಿ ಫಿಟ್ ಮಾಡಿದರು ನಮ್ಮ ಮಾಮ ಅವರಿದ್ದಾಗ. ಇವರೆಲ್ಲ ಖುಷಿ ಫ್ರೆಂಡ್ಸು ನೋಡಿ. ಲಗೇಜ್ ಎಲ್ಲ ಇಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಮತ್ತು ಶಿರಾಯಿಂದ ತಂದಿದ್ವಲ್ಲ ನಾಳೆ ಪೂಜೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಡಿವೈಡ್ ಮಾಡ್ತಾಯಿದ್ದೀವಿ ನಾನು ಅಜ್ಜಿ ಕೂತ್ಕೊಂಡು. ಫಸ್ಟು ಹೂಗಳನ್ನೆಲ್ಲ ಒಂದು ಬುಟ್ಟಿಗೆ ಹಾಕೊಂಬಿಡೋಣ, ಇಲ್ಲಾಂದರೆ ಹೂವೆಲ್ಲ ಬಾಡೋಗುತ್ತೆ ಅಂದ್ಬಿಟ್ಟು ಹಾರ ಮತ್ತು ಹೂವೆಲ್ಲ ತಂದಿದ್ವಲ್ಲ ಇದನ್ನೆಲ್ಲ ಕೂಡ ನಾನೇ ಸಪ್ರೇಟ್ ಮಾಡಿ ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಅಜ್ಜಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನನಗೆ ನೋಡಿ. ಅಜ್ಜಿ ಏನೋ ಹೇಳ್ತಾ ಇದ್ದಾರೆ, ಕ್ಲೀನಾಗಿ ಬಿಡಿಸ್ಬಿಟ್ಟು ಹಾಕು ಅಂತ. ಆಯಿತು ಅಜ್ಜಿ ಅಂತ ಹೇಳ್ತಾ ಇದ್ದೀನಿ. ಅಜ್ಜಿ ಕವರೆಲ್ಲ ಎತ್ತಿಡ್ತಾ ಇದ್ದಾರೆ, ಬೇಕಾಗುತ್ತೆ ಏನಾದ್ರು ತುಂಬಿಡೋದಕ್ಕೆ ಅಂತ. ನಾನು ಕೂಡ ಹೂವನ್ನೆಲ್ಲ ಎತ್ತಿಟ್ಟೆ. ಮತ್ತು ಹಣ್ಣುಗಳು ತಂದಿದ್ವಲ್ಲ ಇದನ್ನು ಸಪ್ರೇಟಾಗಿ ಒಂದು ಬುಟ್ಟಿಗೆ ಹಾಕೋಣ ಅಂತ ಹೂವು ಒಂದು ಬುಟ್ಟಿಗೆ ಮತ್ತು ಹಣ್ಣೊಂದು ಬುಟ್ಟಿಗೆ, ತರಕಾರಿ ಒಂದು ಬುಟ್ಟಿಗೆ ಈ ರೀತಿ ಡಿವೈಡ್ ಮಾಡಿ ಎತ್ತಿಡ್ತಾ ಇದ್ವಿ. ಸೊ ಮಧ್ಯಾಹ್ನದ ಅಡುಗೆಗೆ ನಮ್ಮ ಅಕ್ಕ ಮುದ್ದೆ ಕೂಡ ರೆಡಿ ಮಾಡ್ತಾಯಿದ್ರು. ನಮ್ಮ ಅಕ್ಕ ಇದು ಈರುಳ್ಳಿ ಚಟ್ನಿ ರೆಡಿ ಮಾಡಿಟ್ರು. ಯಾಕಂದರೆ ಹೊಟ್ಟೆ ಬೇರೆ ಹಸಿತಿತ್ತಲ್ಲ, ಬಂದಾಗಲೇ 2:30 ಆಗಿತ್ತು. ಇನ್ನೊಂದರಲ್ಲಿ ಒಬ್ಬಟ್ಟಿಗೆ ಹೂರಣ ಬೇಯಕ್ಕೆ ಇಟ್ಟಿದ್ದಾರೆ ನಮ್ಮ ಅಕ್ಕ. ಸೊ ಊಟ ಎಲ್ಲ ಆಯಿತು. ಇವಾಗ ತೋಟ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ತೋಟದಲ್ಲಿ ಸ್ವಲ್ಪ ನಡೆಯೋಕ್ಕೆ ಈ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಕಲ್ಲು ಜಾಸ್ತಿ, ಕಲ್ಲು ಮಣ್ಣು ಎಲ್ಲ ಇರುತ್ತಲ್ವ. ಸೊ ನಾವೆಲ್ಲ ಬೆಂಗಳೂರಲ್ಲಿ ಓಡಾಡಿ ಈ ಥರ ತೋಟದ ಮಧ್ಯೆ ಓಡಾಡೋದು ಅಪರೂಪ ಅಲ್ವಾ. ಅದು ಚೆನ್ನಾಗಿರುತ್ತೆ ಈ ಥರ ಹೋಗೋದಕ್ಕೆ. ಮತ್ತು ನೋಡಿ ಇದೆಲ್ಲ ಅಡಿಕೆ ಮರಗಳು, ಅದ್ರ ಜೊತೆಗೆ ಒಂದೊಂದು ತೆಂಗಿನ ಮರ ಕೂಡ ಹಾಕಿದ್ದಾರೆ. ಇದಕ್ಕೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡ್ರೈ ಆಗಿತ್ತು ನೆಲ. ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಾಯಿಲ್ಲ. ಅರ್ಧ ದಿನ ಕರೆಂಟ್ ಇರುತ್ತೆ, ಅರ್ಧ ದಿನ ಕರೆಂಟ್ ಇರಲ್ಲ ನೋಡಿ. ಒಂಥರ ನೆಲ ಎಲ್ಲ ಸ್ವಲ್ಪ ಡ್ರೈ ಆದಂಗಿದೆ. ಕರೆಂಟ್ ಬಂದಾಗ ಡ್ರಿಪ್ಪಿಂಗ್ ಮಾಡಿರ್ತಾರಲ್ಲ ಆ ಪೈಪಿಂದ ನೀರು ಹೋಗುತ್ತೆ, ಆವಾಗ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ನೆಲ ಕೂಡ. ಇದು ನೋಡಿ ಸಣ್ಣದಾದಂಥ ಗಿಡ ಕಾಣಿಸ್ತಿದ್ದಿಲ್ಲ, ಅಡಿಕೆ ಗಿಡಗಳು. ಇದೆಲ್ಲ ನಮ್ಮ ಹಸ್ಬೆಂಡು ಡಿಸೆಂಬರ್ಗೆ ಬಂದಾಗ, ಹಾಲಿಡೇಗೆ ಬಂದಾಗ ಊರಿಗೆ ಬಂದು 1 ವಾರ ಇದ್ದು ಈ ಅಡಿಕೆ ಗಿಡಗಳು ಹಾಕಿರೋದು. ಅದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳಿಗೆ ನೋಡಿ, 2.5 ತಿಂಗಳಿಗೆ ಎಷ್ಟು ದೊಡ್ಡದಾಗಿದೆ ಗಿಡ. ಇನ್ನೂ ಒಂದು 8 ವರ್ಷ ಹೋದರೆ ಚೆನ್ನಾಗಿ ಅಡಿಕೆ ಮರ ದೊಡ್ಡದಾಗುತ್ತೆ ಮತ್ತು ಅಡಿಕೆ ಕೂಡ ಫಲ ಕೊಡುತ್ತೆ ನೋಡಿ. ಇದೆಲ್ಲ ಡ್ರಿಪ್ಪಿಂಗ್ ಪೈಪ್ಗಳು. ಈ ಮುಖಾಂತರ ಗಿಡಗಳಿಗೆ ನೀರು ಹಾಕ್ಬೋದು.
ಆದರೆ ಬೋರ್ ಇರಬೇಕಾಗುತ್ತೆ, ಇಲ್ಲಿ ನೀರಾವರಿ ಫೆಸಿಲಿಟಿ ಇಲ್ವಲ್ಲ, ಸೊ ಅದಕ್ಕೋಸ್ಕರ ಕಾಲುವೆ ಯಾವುದೇ ರೀತಿ ಇಲ್ಲ. ಈ ಥರ ಪೈಪ್ ಹಾಕಿ ಬಿಡ್ತಾರೆ. ನೋಡಿ, ಇದು ಬಂದು ನುಗ್ಗೆ ಮರ. ಎಷ್ಟೋ ನುಗ್ಗೆಕಾಯಿಗಳು ಬಿಟ್ಟಿದೆ. ಅವರು ನಮಗೋಸ್ಕರನೇ ನುಗ್ಗೆಕಾಯಿನ ಕಿತ್ತಿಲ್ಲ, ನಾವು ನಾಳೆ ಬೆಂಗಳೂರಿಗೆ ಹೋದಾಗ ಕಿತ್ಕೊಂಡು ಹೋಗೋಣ ಅಂತ ಹಾಗೆ ಬಿಟ್ಟಿದ್ದೀವಿ. ಇದು ಬಂದು ಒಳಗಡೆನೂ ಒಂದೆರಡು ಮರಗಳಿದೆ. ಇಲ್ಲಿ ಕಾಂಪೌಂಡೆಲ್ಲ ಹಾಕಿದ್ದಾರೆ ನೋಡಿ. ಮತ್ತು ನಮ್ಮ ಅಣ್ಣ ಬಂದು ತೆಂಗಿನಕಾಯಿ ಸುಲಿತಾಯಿದ್ರು. ಸುಲಿದಿರೋ ಸಿಪ್ಪೆನೆಲ್ಲ ತೆಗೆದು ಒಂದು ಬಾಣಲಿಗೆ ಹಾಕ್ಕೊಟ್ರು, ತೊಗೊಂಡೋಗಿ ಸರಿ ಅಂತ. ನಾನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದೀನಿ, ಯಾಕಂದರೆ ತಲೆ ಮೇಲೆ ಇಟ್ಕೊಂಡ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ, ಅದಕ್ಕೋಸ್ಕರ. ಇದನ್ನೆಲ್ಲ ಒಂದು ಸೈಡ್ಗೆ ಹಾಕಿದ್ರೆ ಅಲ್ಲಿ ಬೆಂಕಿ ಇಡ್ತಾರೆ ಅವರು. ಅವ್ರೇನು ಇದನ್ನೆಲ್ಲ ಅಂಡೆ ಒಲೆ ಉರಿಸಲ್ಲ, ಗೀಝರ್ ಇದೆಯಲ್ಲ ಅದಕ್ಕೋಸ್ಕರ. ನನ್ನ ಮಗಳು ನೋಡಿ ಆಗಲೇ ಫುಲ್ಲು ಖುಷಿಯಾಗ್ಬಿಟ್ಟಿದ್ದಾಳೆ, ಓಡಾಡ್ಕೊಂಡಿದ್ದಾಳೆ. ನಮ್ಮ ಖುಷಿ ತೋಟ ತೋರಿಸ್ತೀನಿ ಬನ್ನಿ ಅಂತ ಇದು ಮಾಡ್ತಾಳೆ. ನಾನು ನೋಡಿದ್ದೀನಿ, ಬೇಡ ಬಿಡು ಖುಷಿ ಅಂದರು. ನನ್ನ ಮಗಳೂ ಕೇಳ್ತಾಯಿಲ್ಲ, ಅವಳು ಕೇಳ್ತಾಯಿಲ್ಲ. ಮೇಲ್ಗಡೆ ಏರೋಪ್ಲೇನ್ ಹೋಗ್ತಾಯಿದೆ, ನೋಡ್ತಾ ಇದ್ದಾರೆ. ಅದಕ್ಕೆ ಖುಷಿನ ಕೇಳ್ತಾ ಇದ್ದೀನಿ, ನಿಮ್ಮೂರಲ್ಲಿ ಏರೋಪ್ಲೇನ್ ಜಾಸ್ತಿ ಬರಲ್ವಾ ಅಂತ. ಇಲ್ಲ ಅಂತ ಹೇಳ್ತಾಳೆ. ಪೂರ್ವಿ ನಿಮ್ಮೂರಲ್ಲಿ ಬರುತ್ತಾ ಅಂದರೆ ಹ್ಞೂ ಅಂತ ಹೇಳಿದ್ಲು ನಮ್ಮ ಪೂರ್ವಿ. ಯಾಕಂದರೆ ಅಲ್ಲಿ ನೋಡ್ತಾಳಲ್ಲ ಬೆಂಗಳೂರಲ್ಲಿ ಎಷ್ಟೊಂದು ಏರೋಪ್ಲೇನ್ಸ್ ಹೋಗುತ್ತಲ್ಲ, ಅದಕ್ಕೇ. ನೋಡಿ, ಹೋಗ್ತಾ ಇದ್ದಾರೆ ಹುಡುಗರು ತೋಟಕ್ಕೆ. ಅವ್ರದ್ದು ಸಮಾಧಿ ಹತ್ರ ಬಂದಿದ್ದೀನಿ, ಈಗ ಕೈ ಮುಗಿಯೋಣ ಅಂತ. ನಾಳೆ ಇವ್ರದ್ದು ಪೂಜೆ ಮಾಡ್ತಾರೆ. ಎಲ್ಲಿಗೆ ಪೂರ್ವಿ ನೋಡಿ, ಇದು ಹೊಸದಾಗಿ ಹಾಕ್ಸಿರೋದು ಶೆಡ್ಡು. ಸೊ ಇವರೇ ನಮ್ಮ ಮಾವ. ಆಯುಧ ಪೂಜೆ ದಿನ ತೀರ್ಕೊಂಡಿದ್ದು. ಸೊ ನೋಡಿ, ಕೈ ಮುಗಿ ಪೂರ್ವಿ, ತಗೋ ರೋಸಲ್ಲಿಡು, ಅಲ್ಲಿ ಇಟ್ಬಿಟ್ಟು ಕೈ ಮುಗಿ. ಅಲ್ಲಿ ಮೇಲ್ಗಡೆ ಇಡು. ನಾನು ಕೂಡ ಬಂದು ನಮ್ಮ ಮಾವನವ್ರಿಗೆ ಕೈ ಮುಗಿದು ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಅಲ್ಲಿ ಇವಾಗ ಹೊಸ್ದಾಗಲ್ವ ಇದು ಸಮಾಧಿ ಎಲ್ಲ ಕಟ್ಸಿರೋದು, ಸೊ ಪೂಜೆ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಹಬ್ಬದೊಳಗಡೆ, ಯುಗಾದಿ ಹಬ್ಬ ಒಳಗಡೆ ಪೂಜೆ ಮಾಡಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಪೂಜೆನ ನಾಳೆ ಇಟ್ಕೊಂಡಿದ್ದೀವಿ. ನಾವು ಒಂದಿನ ಮುಂಚಿತವಾಗಲೇ ಬಂದಿದ್ದೀವಿ. ಹಾಯ್ ಮಾಡು ಖುಷಿ. ಹಾಯ್. ಏನು ಓದ್ತಾ ಇದೆಯಾ? 5th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ವೇದ ಸ್ಕೂಲ್ ಸಾಣಿಕೆರೆ. ನಾವು ಬಂದಿದ್ದೀವಿ ಇವಾಗ. ತೋಟ ಹೊಲ ನೋಡೋಣ ಅಂತ ಹೇಳ್ತಿದ್ದಾಳೆ. ಹೆಂಗೆ ಹೋಗೋಣ? ಅಲ್ಲಿ ಗರಿ ಇದೆಯವ. ನಮ್ಮ ಖುಷಿ ಆಮೇಲೆ ಹೋಗೋಣ ತೋಟಕ್ಕೆ ಅಂದರೆ ಇವಾಗಲೇ ನಡೀರಿ ಅಂತ ಕರ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿ ಗರಿಗಳು, ತೆಂಗಿನ ಗರಿ ಮತ್ತು ಅಡಿಕೆ ಗರಿಗಳೆಲ್ಲ ಬೀಳುತ್ತೆ. ಇದನ್ನು ನಾವು ಯಾವುದೇ ರೀತಿ ಕ್ಲಿಯರ್ ಮಾಡಲ್ಲ, ಹಾಗೆ ಗೊಬ್ಬರಕ್ಕೆ ಬಿಟ್ಬಿಡ್ತೀವಿ. ಸ್ವಲ್ಪ ನಡೆಯೋದಕ್ಕೂ ಕಷ್ಟ ಆಗ್ತಿತ್ತು. ಈ ಕಡೆ ಗರಿಗಳೆಲ್ಲ ಇರುತ್ತಲ್ಲ, ಅದೆಲ್ಲ ದಾಟಿ ಹೋಗಬೇಕಾಗಿತ್ತು. ಕಾಲ್ದಾರಿ ಅದೇ ರೀತಿಯೇ ಇರೋದು ಹೊಲದಲ್ಲಿ. ಸೊ ಅದಕ್ಕೋಸ್ಕರ ನೋಡಿ, ಇವಾಗ ಜಸ್ಟ್ ಒಂದು ಗರಿ ಬಿತ್ತು, ತೆಂಗಿನ ಗರಿ. ಅದಕ್ಕೆ ಮಕ್ಳಿಗೆಲ್ಲ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಹೋಗೋಣ, ಸೈಡಲ್ಲಿ ಹೋಗೋಣ ಅಂತ. ಯಾಕಂದರೆ ಗಾಳಿ ಬಂದಾಗ ಒಣಗಿರೋ ಗರಿ ಯಾವ ಸಮಯಕ್ಕೆ ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ. ತೆಂಗಿನ ಕಾಯಿಗಳು ಅಷ್ಟೇ. ಅದಕ್ಕೋಸ್ಕರ ನಾನು ನೋಡ್ಕೊಂಡು ನಿಧಾನಕ್ಕೆ ಮಕ್ಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವೀಗ. ಮಗಳು ಕೆಳಗಡೆ ಬಿದ್ದಿರೋ ಖಾಲಿ ಎಳ್ನೀರು ಬುಂಡೆನೆಲ್ಲ ಎತ್ಕೊಂಡು ಅಲ್ಲಾಡಿಸಿ ನೋಡ್ತಿದ್ದಾಳೆ. ನೋಡಿ, ಈ ರೀತಿಯೇ ನೀರು ಕಟ್ಟೋದು ಅಡಿಕೆ ಗಿಡಕ್ಕೆ. ನೋಡಿ, ಈ ಥರ ಪೈಪಲ್ಲಿ ಏನಂತಾರೆ ಇದನ್ನು? ಡಿಪ್ಪಿಂಗಾ? ಹಾಂ, ಡ್ರಿಪ್ಪಿಂಗ್ ಪೈಪ್ ಅಂತೆ. ಈ ಥರ ಕರೆಂಟ್ ಇದ್ದಾಗೆಲ್ಲ ನೀರು ಹೋಗ್ತಾ ಇರುತ್ತೆ ತೋಟಕ್ಕೆ. ಬಾ ಪೂರ್ವಿ. ಈ ಕಡೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಹೊಸ ಅಡಿಕೆ ಗಿಡಗಳು. ಇದು ನಮ್ಮ ಪೂರ್ವಿ ಬರ್ತಾದಾಗ ಆ ಟೈಮಲ್ಲಿ ಹಾಕಿದ ಗಿಡಗಳು, ಅಡಿಕೆ ಗಿಡಗಳು. ಇವಾಗ ಒಂದು 5.5 years ಆಗಿರ್ಬೋದು, ಆದರೆ ಇನ್ನೂ ಅಡಿಕೆ ಬಿಟ್ಟಿಲ್ಲ. ಕೆಲವೊಂದು ಮರದಲ್ಲಿ ಮಾತ್ರ ಬಿಟ್ಟಿದೆ. ಅದನ್ನೇ ತೋರಿಸ್ತಿದ್ದಾಳೆ ನಮ್ಮ ಖುಷಿ, ಬನ್ನಿ ಈ ಕಡೆ ತೋರಿಸ್ತೀನಿ ಅಂತ. ಇನ್ನೂ ಒಂದು 8 ವರ್ಷ ಹೋದರೆ, ಇನ್ನೊಂದು 3 ವರ್ಷ ಹೋದರೆ ಚೆನ್ನಾಗಿ ಅಡಿಕೆ ಫಲ ಕೊಡುತ್ತೆ. ನೋಡಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹೊಸ ಮರಗಳು. ಇದೆಲ್ಲದಕ್ಕೂ ಅಷ್ಟೇ, ಇದು ಪೈಪು, ಚಿಕ್ಕ ಪೈಪ್ ಇರುತ್ತಲ್ಲ, ಆ ಬ್ಲ್ಯಾಕ್ ಪೈಪಲ್ಲಿ ನೀರು ಹಾಕ್ತಾರೆ ಆ ಕಡೆ ಈ ಕಡೆಗೆ. ಇದಕ್ಕೆ ಯಾವುದೇ ರೀತಿ ಯಾರು ಎತ್ಕೊಂಡೋಗಿ ನೀರು ಹಾಕಲ್ಲ. ಕರೆಂಟ್ ಬಂದಿದ ತಕ್ಷಣ ಬೋರ್ ಆನ್ ಮಾಡ್ತಾರೆ, ಆಟೋಮೆಟಿಕ್ ಎಲ್ಲ ಗಿಡಗಳಿಗೂ ನೀರು ಹೋಗುತ್ತೆ. ಸೊ ಕೆಲವೊಂದು ಮರದಲ್ಲಿ ಮಾತ್ರ ಬಿಟ್ಟಿದೆ. ನೋಡಿ, ತೋರಿಸ್ತೀನಿ ನಿಮ್ಗೆ ಇವಾಗ. ಅಡಿಕೆ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಬಿಸ್ತಿದೆ, ಅದರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡಿಕೆ ಗಿಡ. ನೋಡಿ, ಇವಾಗ ಕಾಣಿಸ್ತಾ ಇದೆ. ಇದು ಅಡಿಕೆಗಳು, ಅಡಿಕೆ ಮರದಲ್ಲಿರೋಂಥದ್ದು. ಕೆಲವೊಂದು ಇದರಲ್ಲೂ ಕೂಡ ನಾವು ತೆಂಗಿನ ಮರಗಳು ಹಾಕ್ಸಿದ್ವಿ. ಅಡಿಕೆ ಬಟ್ಲಲ್ವ ಅದು? ಹಾಂ, ಅಡಿಕೆ ಪಟ್ಲಂತೆ.
ಅದರಲ್ಲಿ ಪೂರ್ವಿನ ಕೂರಿಸ್ಬಿಟ್ಟು ಎಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ, ಅದಕ್ಕೆ ರೆಡಿ ಮಾಡ್ತಿದ್ದಾಳೆ. ಎಳ್ಕೊಂಡು ಹೋಗಲ್ಲ, ನೀರು ಹಿಡಿತೀವಿ. ನೀರು ಹಿಡಿತೀಯಾ? ಮತ್ತೆ ಎಳ್ಕೊಂಡು ಹೋಗ್ತೀನಿ ಅಂತ ಕುಂಡಿಸ್ಬಿಟ್ಟು, ಪೂರ್ವಿ ಈ ಕಡೆ ಬಾ, ಕೈ ಸೀರು ಚುಚ್ಕೊಳ್ಳುತ್ತೆ. ಬಾ ಈ ಕಡೆ, ಅಕ್ಕ ರೆಡಿ ಮಾಡ್ತಾಳೆ. ಇಲ್ಲ ಅವನು ಮಾಡ್ತಾಳೆ ಇಲ್ವ ಅಂತ ಏನೋ ಅನ್ಕೊಂತಾನೆ ಅಂತ ಕೊಡು ರೂಪ. ಹಾಯ್ ಒಬ್ಬಟ್ಟ ಒಬ್ಬಟ್ಕೊಂಡು ಇದಕ್ಕೆ ಚಿತ್ರಗೊಜ್ಜು ಮಾಡಕ್ಕೆ ಬಿಡೋಣ. ಮಾಡಿಕ್ಬಿಟ್ಟು ಒಂಚೂರು ಸಣ್ಣಕ್ಕೆ ಈರುಳ್ಳಿ ಹಂಗೆ ಇಟ್ಟರು ಹಚ್ಕೊಬೋದು ಬೆಳಗ್ಗೆ ಅಷ್ಟೇ. ಉಂಡೆ ಇಕ್ಕಿ ಒಂದು 4. ಅದು ಮೆಣಸಿನ್ಕಾಯಿ, ಇದು ಬಜ್ಜಿ ಮೆಣಸಿನ್ಕಾಯಿಗೆ ಸೀರು ತಗೊಳ್ಬೇಕಾಯ್ತು. ಯಾವಾಗ ಸೀಳಕ್ಕಿದ್ರೆ ಇದಾಗ್ಬಿಡುತ್ತೆ, ಸಮಯ ಕರ್ಗಾಗ್ಬಿಡುತ್ತೆ, ಒಂಥರ ಸ್ಮೆಲ್ಲು ಹುಳನೂ ಸೇರ್ಕೊಂಡ್ಬಿಟ್ಟು ಹೋಗಿ ಗಿಟ್ಟ ಬಟ್ಟೆ. ಕರೆಂಟ್ ಬೇರೆ ಹೋಗಿ ಬರ್ತಾ ಇತ್ತು. ನಮ್ಮ ಪೂರ್ವಿ ಜೋಲಿಲಿ ಕುತ್ಕೊಂಡು ಜೋಲಿ ಆಡ್ತಿದ್ದಾಳೆ ನೋಡಿ. ಈ ಥರ ಜೋಲಿಲಿ ಆಡೋಕ್ಕೆ ತುಂಬ ಖುಷಿ ಅವಳಿಗೆ. ಅದು ಯಾರೂ ನೂಕಂಗೆ ಇಲ್ಲ, ಅವಳೇ ನುಕ್ಕೊತಾಳೆ ನೋಡಿ. ಹೊರಗಡೆ ಕರೆಂಟ್ ಇಲ್ಲ, ನಾಳೆ ಅಡುಗೆಗೆ ಬೇರೆ ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಕಡೆ ಚಿತ್ರಾನ್ನದ ಗೊಜ್ಜಿಗಿಟ್ಟಿದ್ದೀವಿ, ಇನ್ನು ಒಂದು ಸೈಡು ಇದು ಹೋಳಿಗೆ ಮಾಡೋದಕ್ಕೋಸ್ಕರ ಹೂರ್ಣಕ್ಕೆ ರೆಡಿ ಮಾಡೋಕ್ಕೆ ಇಟ್ಟಿದ್ದೀವಿ. ಯಾಕಂದರೆ ಕರೆಂಟು 9 ಗಂಟೆಗೆ ಬರುತ್ತೆ ಅಂತ ಹೇಳಿದರೆ ನೋಡಬೇಕು. ಪಲ್ಯ, ಬೀನ್ಸ್ ಕ್ಯಾರೆಟ್ ಪಲ್ಯ. ಬೀನ್ಸ್ ಕ್ಯಾರೆಟ್ ಪಲ್ಯ, ಬೇಳೆ. ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಡುಗೆ ಮಾಡೋದಕ್ಕೆ. ಚಿತ್ರಾನ್ನ ಗೊಜ್ಜಿಗೆ ಒಗ್ಗರಣೆ ಹಾಕ್ಬಿಟ್ಟು ಹೋಗಿದ್ರು ನಮ್ಮ ಅಕ್ಕ, ಸ್ವಲ್ಪ ಅದು ನೋಡ್ಕೊ ಅಂತಂದರು. ಅದಕ್ಕೆ ನಾನು ಸೌಟಲ್ಲಿ ತಿರುಗಿಸ್ತಾ ಇದ್ದೀನಿ. ಅವರು ಸ್ವಲ್ಪ ಮೇಲೆ ಉಪ್ಪು ಹಾಕ್ತಿದ್ರೆ, ನನಗೆ ಉಪ್ಪು ಖಾರ ಹಾಕೋಕ್ಕೆ ಸರಿಯಾಗಿ ಗೊತ್ತಾಗಲ್ಲ. ಸೊ ಮೇಯ್ನ್ ಕುಕ್ ಮಾಡೋದೇ ಅವರು, ನಮ್ಮ ರೂಪಕ್ಕವರು. ಸೊ ನಾವೇನಿರೋ ಹೆಲ್ಪರ್ ಅಷ್ಟೇ ಅಂತಲೇ ಹೇಳ್ಬೋದು ನೋಡಿ. ನಾನು ಮಾಡ್ತಾಯಿದ್ದೀನಿ. ಒಂದು ಕಡೆ ಹೂರ್ಣ ಕೂಡ ಇಟ್ಟಿದ್ದಾರೆ. ಅವರು ನಿಂಬೆಹಣ್ಣು ಅದು ಇದೆಲ್ಲ ರೆಡಿ ಮಾಡ್ಕೊಳ್ತಾರೆ ಗೊಜ್ಜು ಮಾಡೋದಕ್ಕೆ. ಕರೆಂಟ್ ಇರಲಿಲ್ಲ, ಹಾಗೆ UPS ಲೈಟ್ ಮುಖಾಂತರನೇ ಮಾಡ್ತಾಯಿದ್ದೀವಿ. ಕರೆಂಟ್ ಬಂದಮೇಲೆ ಮಿಕ್ಸಿ ಆಡ್ಸೋಕ್ಕಾಗೋದು. ಅದು ಒಳಗಡೆ ಏನೇನು ವಿತೌಟ್ ಮಿಕ್ಸಿ ಮಾಡೋಕ್ಕಾಗುತ್ತೆ ಎಲ್ಲ ಮಾಡ್ಕೊಳ್ಳಿ ಅಂತ ಮಾಡ್ಕೊತಿದ್ದೀವಿ. ಫ್ರೆಂಡ್ಸ್, ಇದು ಚಿತ್ರಾನ್ನ ಗೊಜ್ಜು ಮಾಡ್ತಾಯಿದ್ದೀವಿ ಇವಾಗ, ಲೆಮನ್ ರೈಸ್. ಈ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಅನ್ನ ಮಾಡಿ ಕಲ್ಸೋದಕ್ಕೆ ಈಸಿ ಆಗುತ್ತೆ ಅಲ್ವಾ ರೂಪಕ್ಕ? ಕೊಬ್ಬರಿ ಸುಟ್ರೆ ಅದ್ರ ಸ್ಮೆಲ್ ಆಗುತ್ತೆ, ಅದ್ರ ಸುಳ್ಳು ಇದು ಮಾಡಿಬಿಡ. ಊರ ಹಬ್ಬ ಅಂತೇಳಿ ಕೊಬ್ಬರಿ ಸುಟ್ಟು ಪೂಜೆ ಮಾಡ್ತಾಯಿದ್ದಾರೆ ಇವರು. ಊರನ್ನ ಕರೆಂಟ್ ಬಂತು, ಊರನ್ನ ರುಬ್ಕೊಳ್ಳೋಣ ಅಂತ ಗ್ರೈಂಡ್ರಿಗೆ ಹಾಕಿದ್ದಾರೆ. ನಾನು ಖುಷಿಗೆ ವೀಡಿಯೋ ಮಾಡು ಅಂತ ಹೇಳಿದ್ದೆ ನಂದು. ಅವಳೇನು ಮಾಡಿದ್ದಾಳೆ, ವೀಡಿಯೋನ ಪ್ಲೇನೇ ಮಾಡಿಲ್ಲ. ಸೊ ಹಾಗೆ ಇಟ್ಕೊಂಡಿದ್ಲು, ವೀಡಿಯೋ ರೆಕಾರ್ಡ್ ಆಗಿಲ್ಲ. ಸರಿ ಬಿಡು ಅಂತ ನಾನೇ ಮಾಡ್ತಾಯಿದ್ದೀನಿ. ಮತ್ತು ಪ್ಯಾಕೆಟ್ ಹಾಲುಗಳು ತಂದಿದ್ವಿ, ಇದನ್ನೆಲ್ಲ ಕಾಯಿಸಿಟ್ಬಿಡೋಣ ಅಂತ ಕಾಯಿಸಿಡ್ತಾಯಿದ್ದೀವಿ. ಮತ್ತು ನೈಟ್ ಊಟಕ್ಕೆ ರಸಮ್ ಮಾಡಿದ್ರು ನಮ್ಮ ರೂಪಕ್ಕವರು. ನೈಟ್ ಊಟಕ್ಕೆ ಅಡುಗೆ ಕೂಡ ರೆಡಿಯಾಗಿತ್ತು, ಆದರೆ ಕರೆಂಟ್ ಇರಲಿಲ್ಲ. ಒಳಗಡೆ ತುಂಬ ಸೆಕೆ ಆಗ್ತಾಯಿತ್ತು. ಸೊ ಕರೆಂಟ್ ಬಂದಮೇಲೆ ಊಟ ಮಾಡೋಣ ಅಂತ ಹೊರಗಡೆ ಕೂತ್ಕೊಂಡಿದ್ದೀವಿ ನಾವೆಲ್ಲ, ಸ್ವಲ್ಪ ತಣ್ಣಗಿರುತ್ತೆ ಅಂತ. ಮತ್ತು ನಾಳೆ ಅಡುಗೆ ಕೂಡ ಪ್ರಿಪೇರ್ ಮಾಡ್ತಾಯಿದ್ರು ಎಲ್ಲ ಮಾಡೋರು. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.